ನಗರಪೇಟೆ ಗಲಾಟೆ ಕೇಸ್, 5 ಅರೆಸ್ಟ್, ಬಂಧಿತರು ಮತ್ತು ಮುಖೇಶ್ ನಡುವೆ ನಡೆದಂತಹ ಗಲಾಟೆ ಇದೇ ಮೊದಲೇನಲ್ಲ. ಪೊಲೀಸರ ತನಿಖೆ ವೇಳೆ ಆರೋಪಿಗಳು ಬಾಯ್ಬಿಟ್ಟಂತಹ ಸತ್ಯವಾದು ಏನು? ಅನ್ಯಕೋಮಿನ ಯುವತಿಯನ್ನ ಪ್ರೀತಿಸುತ್ತೆ, ಆತನಿಗೆ ಮುಳುವಾಯ್ತಾ? ಇದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕುಕ್ಕರ್ ಹಂಚಿಕೆಯ ಬಗ್ಗೆ ಎಚ್ಡಿಕೆ ಆರೋಪ ಕುರಿತು ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ಕೆಲವರು ಆಗಾಗ ಪ್ರಚಾರಕ್ಕೆ ಈ ರೀತಿ ಮಾಡುತ್ತಿದ್ದಾರೆ. ವೋಟಿಗಾಗಿ ಕುಕ್ಕರ್ ಹಂಚುವ ಅವಶ್ಯಕತೆ ನಮಗೆ ಇಲ್ಲ. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಆಪರೇಷನ್ಗೆ ಹೋಗಿದ್ದಾರೆ. ಆಪರೇಷನ್ ಮಾಡಿಸಿಕೊಂಡು ಆರೋಗ್ಯವಾಗಿ ಬರಲಿ, ಆನಂತರ ಅವರ ಆರೋಪಗಳಿಗೆ ಉತ್ತರ ನೀಡುತ್ತೇನೆ ಅಂದರು. ಇನ್ನು ಸಂಸದೆ ಶೋಭಾ ಕರಂದ್ಲಾಜೆ ತಮಿಳುನಾಡಿನಿಂದ ಬಂದವರು ಬಾಂಬ್ ಇಟ್ಟಿದ್ದು ಎಂಬ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಅವರದ್ದೇ ಇದೆ, ಎಲ್ಲಾ ಸಂಸ್ಥೆಗಳು ಅವರ ಕೈಯಲ್ಲೇ ಇವೆ, ತನಿಖೆ ಮಾಡಿಸಿ ಹೇಳಿ, ಯಾಕೆ ಸುಮ್ಮನಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರವಾಗಿಯೂ ಮಾತನಾಡಿದ್ರು. ಮಂಡ್ಯದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ, ನಮ್ಮ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಲಿವೆ ಅಂದ್ರು. ಬಿಜೆಪಿಯಲ್ಲಿ ಬಂಡಾಯದ ಜ್ವಾಲೆ ಭುಗಿಲೆದ್ದಿದೆ. ಕೊಪ್ಪಳದಿಂದ ಸಂಗಣ್ಣ ಕರಡಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಂತ ಬೆಂಬಲಿಗರಲ್ಲಿ ಒತ್ತಾಯ ಹೆಚ್ಚಾಗಿದ್ದು, ನಾಳೆ ಸಂಗಣ್ಣ ಕರಡಿ ಬೆಂಬಲಿಗರ ಸಭೆ ಕರೆದಿದ್ದಾರೆ. ನಾಳೆ ಸಭೆ ಹಿನ್ನೆಲೆಯಲ್ಲಿ ಇಂದೇ ಸಂಗಣ್ಣ ಕರಡಿಯನ್ನ ಬಿಜೆಪಿ ನಾಯಕರಾದ ಜೋಶಿ, ಬೈರತಿ ಬಸವರಾಜ್, ಸುನಿಲ್ ಕುಮಾರ್ ಮನವೊಲಿಸಲು ಯತ್ನಿಸಿದ್ದಾರೆ. ದೂರವಾಣಿ ಕರೆ ಮಾಡಿ ಮಾತನಾಡ್ತಾ ಇದ್ದು, ನಾಯಕರ ಮಾತಿಗೆ ಸಂಗಣ್ಣ ಕರಡಿ ಡೋಂಟ್ ಕೇರ್ ಎನ್ನುತ್ತಿದ್ದಾರಂತೆ. ಇನ್ನು ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ ಸಂಗಣ್ಣ ಪ್ರಾಬಲ್ಯ ಹೊಂದಿದ್ದು, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ ಬಿಜೆಪಿ ಮತಗಳನ್ನು ಸೆಳೆಯುವ ಆತಂಕದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನಮಾನ ನೀಡ್ತೀವಿ ಅಂತ ಹೇಳಿದರೂ ಕೇರ್ ಮಾಡ್ತಿಲ್ಲ ಎನ್ನಲಾಗಿದ್ದು, ನಾಳಿನ ಸಂಗಣ್ಣ ಕರಡಿಯವರ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ. 500ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಹಾಯಕಿಯರ ಜೊತೆ ಸಭೆ ಮಾಡಿದ್ದಾರೆ. ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ಗೃಹ ಕಚೇರಿಯಲ್ಲಿ ಸಭೆ ಮಾಡಿ ಎಲ್ಲರೂ ಮಗ ಮೃಣಾಲ್ ಪರ ಪ್ರಚಾರ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಸಭೆ ಮಾಡುವಾಗಲೇ ಚುನಾವಣಾ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ಸಭೆ ಮಾಡಿಲ್ಲ, ಕಾರ್ಯಕರ್ತೆಯರ ಕೆಲಸದ ಒತ್ತಡ ಜಾಸ್ತಿಯಾಗಿದೆ, ಹಾಗಾಗಿ ಅವರ ಜೊತೆ ಈ ಬಗ್ಗೆ ಚರ್ಚಿಸಿದ್ದೇನೆ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಚುನಾವಣಾ ಅಧಿಕಾರಿಗಳಿಗೆ ದೂರು ವಿಚಾರವಾಗಿ ಮಾತನಾಡಿದ ಅವರು, ದೂರು ಕೊಡಲಿ, ಇದೆಲ್ಲ ಸರ್ವೇ ಸಾಮಾನ್ಯ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ದೇಶದ ಕಾನೂನಿಗೆ ಗೌರವ ಕೊಡ್ತೀನಿ, ಇದು ನನ್ನ 5ನೇ ಚುನಾವಣೆ, ಹೀಗಾಗಿ ಚುನಾವಣೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತು ಅಂತ ಹೇಳಿದ್ದಾರೆ. ಇಲ್ಲ, ಸಭೆಯೇನು ಮಾಡಲಿಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತೀಚೆಗೆ ತುಂಬಾ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅವರಿಗೆ ಸಮಾಧಾನ ಮಾಡಿ ಕೊಡ್ಲಿ, ಇವೆಲ್ಲ ಸರ್ವೇ ಸಾಮಾನ್ಯ. ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ಇಟ್ಕೊಂಡು ಈ ಒಂದು ದೇಶದ ಕಾನೂನಿಗೆ ಬೆಲೆ ಕೊಡೋದಾಗ್ಲಿ, ಕಾನೂನಿಗೆ ತಲೆಬಾಗೋದಾಗ್ಲಿ ನಮಗೆಲ್ಲ ಗೊತ್ತು. ಯಾಕಂದರೆ ಇದು ನನ್ನ ಮೊದಲನೇ ಚುನಾವಣೆ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ, ಇದು ನನ್ನ 5ನೇ ಚುನಾವಣೆ. ಸೊ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ ನಾಯಕರು ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಶತಾಯಗತಾಯ ಗೆದ್ದು ಬೀಗಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಿದೆ. ಅದು ಅಭ್ಯರ್ಥಿಯೇ ಆಗಲಿ, ನಾಯಕನೇ ಆಗಲಿ, ಪಕ್ಷಕ್ಕೆ ಯಾರೇ ಬರುವವರಿದ್ರೂ ಆಪರೇಷನ್ ಮಾಡಲೇಬೇಕು ಅಂತ ಶಪಥಗೈದಿದ್ದಾರೆ ಎನ್ನಲಾಗ್ತಾ ಇದೆ. ವಿಧಾನಸಭಾ ಚುನಾವಣೆಯ ವೇಳೆ ಶೆಟ್ಟರ್, ಲಕ್ಷ್ಮಣ ಸವದಿ ಬಂದು ಪಕ್ಷಕ್ಕೆ ಶಕ್ತಿ ತುಂಬಿದ್ರು. ಅದರ ಪರಿಣಾಮ ಕಾಂಗ್ರೆಸ್ಗೆ ದೊಡ್ಡ ಗೆಲುವು ಕೂಡ ಸಿಕ್ಕಿತ್ತು. ಹೀಗಾಗಿ ಅದೇ ಮಾಡೆಲ್ನಂತೆಯೇ ಸದಾನಂದಗೌಡ, ಮಾಧುಸ್ವಾಮಿ, ಕರಡಿ ಸಂಗಣ್ಣ ಯಾರಾದರೂ ಪಕ್ಷಕ್ಕೆ ಬರಲು ಇಚ್ಛಿಸಿದ್ರೆ ಹಿಂದೂ ಮುಂದೆ ನೋಡದೆ ಕಾಂಗ್ರೆಸ್ ತೆಕ್ಕೆಗೆ ಹಾಕಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ರಾಜ್ಯ ಮಟ್ಟದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಪವರ್ಫುಲ್ ಎಂಬ ಸಂದೇಶ ಹೋಗಬೇಕು ಎಂಬುದು ಕೈ ನಾಯಕರ ಪಟ್ಟ ಆಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಮಾಜಿ ಸಚಿವ ಮಾಧುಸ್ವಾಮಿ ಕೈ ಹಿಡಿದ್ರೆ ತುಮಕೂರಿನಲ್ಲಿ ವಿ ಸೋಮಣ್ಣನನ್ನ ಸುಲಭವಾಗಿ ಸೋಲಿಸಬಹುದು ಎಂಬ ಲೆಕ್ಕಾಚಾರ ಜೋರಾಗಿದೆ. ಇತ್ತ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ಸಿಗದ ಹಿನ್ನೆಲೆಯಲ್ಲಿ ಬೇಸತ್ತ ಕರಡಿ ಸಂಗಣ್ಣ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅಂತಿಮ ನಿರ್ಧಾರ ತಿಳಿಸೋದಾಗಿ ಹೇಳಿದರು. ಬೆಂಗಳೂರಿನಲ್ಲಿ ದಿನೇ ದಿನೇ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯ ಕುಡಿಯುವ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ಇತ್ತ ಜಲಮಂಡಳಿ ಉಚಿತ ನೀರು ಸರಬರಾಜು ಮಾಡ್ತಾ ಇದ್ದ ನೀರಿಗೆ ಜನ ಮುಗಿಬಿದ್ದಿದ್ದಾರೆ. ನಾ ಮುಂದು ತಾ ಮುಂದು ಅಂತ ನೀರು ಹಿಡಿಯಲು ಹೋಗಿ ಜನ ಮುಗಿಬಿದ್ದಿದ್ರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಚಿತ ನೀರು ಪಡೆಯಲು ಬಿಂದಿಗೆ, ಡ್ರಮ್ ಸಮೇತ ಬಂದಿದ್ರು. ಸಿಂಟೆಕ್ಸ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ತಂದಿದ್ದರಿಂದ ಕೆಲವರಿಗೆ ನೀರು ಸಿಗದೆ ಖಾಲಿ ಕೊಡದಲ್ಲೇ ವಾಪಸ್ಸಾದರು. ಇನ್ನು ನಗರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿನ ಕೊರತೆ ಹೆಚ್ಚಾಗಿದೆ. ಬಗಲಗುಂಟೆ, ಮಲ್ಲಸಂದ್ರದಲ್ಲಿ ನೀರಿಲ್ಲದ ಒಂದೇ ಕಾರಣಕ್ಕೆ ಜನರು ಮನೆ ಖಾಲಿ ಮಾಡಿಕೊಂಡು ಗುಳೆ ಹೊರಟಿದ್ದಾರೆ. ಇನ್ನು ಬಾಡಿಗೆದಾರರು ಮನೆ ಮಾಲೀಕರಿಗೆ ನೀರಿಲ್ಲ, ನೀವೇ ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡಿಕೊಡಿ, ಇಲ್ಲದೇ ಇದ್ರೆ ಬಾಡಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಒಂದು ಟ್ಯಾಂಕರ್ಗೆ ಸಾವಿರಾರು ರೂಪಾಯಿ ಕೊಡಬೇಕು, ಅದು ಕಷ್ಟ ಸಾಧ್ಯ ಅಂತ ಇದ್ದಾರೆ ಮಾಲೀಕರು. ನಗರಪೇಟೆ ಮೊಬೈಲ್ ಅಂಗಡಿಯಲ್ಲಿನ ಗಲಾಟೆ ಪ್ರಕರಣದಲ್ಲಿ ಹಲಸೂರು ಗೇಟ್ ಪೊಲೀಸರು ಒಟ್ಟು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಎಲ್ಲ ಆರೋಪಿಗಳು ಹಲ್ಲೆಗೊಳಗಾದ ಮುಖೇಶ್ ಗೊತ್ತಿರುವವರೇ ಆಗಿದ್ದಾರೆ.
ಸುಲೇಮಾನ್, ತರುಣ್, ರೋಹಿತ್, ಡ್ಯಾನಿಯಲ್, ಶನವಾಜ್ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನು ಬಂಧಿಸಿ ಪೊಲೀಸರು ತನಿಖೆ ಮಾಡಿದ್ದಾರೆ. ಘಟನೆ ಬಗ್ಗೆ ಆರೋಪಿಗಳು ತನಿಖಾಧಿಕಾರಿಗಳ ಮುಂದೆ ವಿವರಿಸಿದ್ದಾರೆ. ಮುಖೇಶ್ ಹಾಗೂ ಆರೋಪಿಗಳ ನಡುವೆ ಗಲಾಟೆ ಆಗಿದ್ದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಮುಖೇಶ್ ಹಾಗೂ ಆರೋಪಿಗಳ ನಡುವೆ ಗಲಾಟೆ ಆಗಿದೆ. ಮೊಬೈಲ್ ಚಾರ್ಜರ್ ಕೇಬಲ್ ವಿಚಾರ, ಹೀಗೆ ಸಣ್ಣ ಪುಟ್ಟ ವಿಚಾರಕ್ಕೆ 2 ಗುಂಪುಗಳ ನಡುವೆ ಈ ಹಿಂದೆಯೂ ಕೂಡ ಜಗಳ ಆಗಿದೆ. ಅದೇ ರೀತಿ ಮೊನ್ನೆ ಕೂಡ ಆರಂಭದಲ್ಲಿ ಮ್ಯೂಸಿಕ್ ಹಾಕಿಕೊಂಡಿದ್ದ ವಿಚಾರವಾಗಿ ಗಲಾಟೆ ಆಗಿದೆ. ಅಂಗಡಿಗೆ ಬಂದು ಚಾರ್ಜರ್ ಹಾಗೂ ಪವರ್ ಬ್ಯಾಂಕ್ ವಿಚಾರಕ್ಕೆ ಗಲಾಟೆ ತೆಗೆದಿದ್ದಾರೆ. ಆ ಸಂದರ್ಭದಲ್ಲಿ ಮ್ಯೂಸಿಕ್ ಆಫ್ ಮಾಡುವಂತೆ ಆವಾಜ್ ಹಾಕಿದ್ದ ಆರೋಪಿಗಳು ಮ್ಯೂಸಿಕ್ ಆಫ್ ಮಾಡಲು ನಿರಾಕರಿಸಿದ್ದಕ್ಕೆ ಹಲ್ಲೆ ಮಾಡಿದ್ದಾಗಿ ತನಿಖಾಧಿಕಾರಿಯ ಮುಂದೆ ಆರೋಪಿಗಳು ಹೇಳಿಕೆ ನೀಡಿದ್ದಾರೆ. ಕರಾವಳಿ ಬಳಿಕ ಯಾದಗಿರಿಯಲ್ಲೂ ನೈತಿಕ ಪೊಲೀಸ್ಗಿರಿ ಬೆಳಕಿಗೆ ಬಂದಿದೆ. ಅನ್ಯ ಕೋಮಿನ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಆರೋಪದ ಮೇಲೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಬಜರಂಗ ದಳದ ಮುಖಂಡರು, ಕಾರ್ಯಕರ್ತರು ವಾಹಿದ್ ಅನ್ನೋ ಯುವಕನಿಗೆ ಮನಬಂದಂತೆ ಥಳಿಸಿದ್ದಾರೆ. ಯಾದಗಿರಿ ನಗರದಲ್ಲಿ ಕಳೆದ 2 ದಿನಗಳ ಹಿಂದೆ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕಾಲೇಜಿನಿಂದ ಮನೆಗೆ ಬರ್ತಾ ಇದ್ದ ಯುವಕನನ್ನ ಅಪಹರಣ ಮಾಡಿ ಹಲ್ಲೆ ಮಾಡಿರೋದಾಗಿ ಆರೋಪ ಮಾಡಿದ್ದಾರೆ. ಸತತ 5 ಗಂಟೆಗಳ ಕಾಲ ರೂಮ್ನಲ್ಲಿ ಕೂಡಿ ಹಾಕಿ 9 ಜನರು ಬೆನ್ನಿಗೆ ಬಾಸುಂಡೆ ಬರುವ ರೀತಿ ಹೊಡೆದಿದ್ದಾರೆ. ಹೊಟ್ಟೆಗೆ ಚಾಕು ಇಟ್ಟು ಕೊಲೆ ಮಾಡೋದಾಗಿಯೂ ಕೂಡ ಬೆದರಿಕೆ ಹಾಕಿದ್ದಾರೆ. ತಪ್ಪಾಯಿತು ಅಂತ ಕಾಲಿಗೆ ಬಿದ್ದು ಜೀವ ಉಳಿಸಿಕೊಂಡು ಯುವಕ ಬಂದಿದ್ದಾನೆ. ಬಜರಂಗ ದಳದ ಶಿವಕುಮಾರ್, ತಾಯಪ್ಪ, ಮಲ್ಲು, ಅಂಬರೀಶ್ ಸೇರಿ 9 ಜನರ ವಿರುದ್ಧ ಹಲ್ಲೆ ಆರೋಪ ಮಾಡಿದ್ದು ಯಾದಗಿರಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಸಿಇಟಿ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲೇ ಪರೀಕ್ಷೆ ಬರೆಯಬೇಕು ಎಂಬ ಸೂಚನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮಾರ್ಚ್ 18ರಿಂದ 20ರ ಅವಧಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿರೋ ವಿದ್ಯಾರ್ಥಿಗಳು ಮಾತ್ರ ಬೆಂಗಳೂರಿನಲ್ಲಿ ಪರೀಕ್ಷೆ ಬರೆಯಬೇಕು ಎಂಬ ಸುತ್ತೋಲೆ ಹೊರಡಿಸಿದ್ದು, ಉಳಿದ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡ ಕೇಂದ್ರದಲ್ಲೇ ಪರೀಕ್ಷೆ ಬರೆಯಬಹುದು. ಜೊತೆಗೆ ಅರ್ಜಿ ಹಾಕಿದ ಎಲ್ಲಾ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲೇ ಪರೀಕ್ಷೆ ಬರೆಯುವಂತೆ ಸೂಚಿಸಿಲ್ಲ ಎಂದು ತಿಳಿಸಿದೆ. ಇನ್ನು ಬೆಂಗಳೂರಿನಲ್ಲೇ ಸಿಇಟಿ ಪರೀಕ್ಷೆ ಬರೆಯಬೇಕೆಂಬ ನಿಬಂಧನೆಗೆ ಯತ್ನಾಳ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಕಲಬುರಗಿ, ಬೆಳಗಾವಿ, ವಿಜಯಪುರ, ಗದಗ ಸೇರಿದಂತೆ ಬೆಂಗಳೂರಿನಿಂದ ಸಾಕಷ್ಟು ದೂರ ಇರುವ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದು ಪರೀಕ್ಷೆ ಬರೆಯುವ ಈ ಪ್ರಹಸನ ಅತ್ಯಂತ ಕೆಟ್ಟ ನಿರ್ಧಾರ. ಅಲ್ಲದೆ ಆಡಳಿತಾತ್ಮಕವಾಗಿ ವೈಫಲ್ಯವೇ ಸರಿ. ತಂತ್ರಜ್ಞಾನ ಮುಂದುವರೆದಿರುವ ಈ ಕಾಲದಲ್ಲಿ ವಿದ್ಯಾರ್ಥಿಗಳು 8ರಿಂದ 9 ತಾಸು ಪ್ರಯಾಣಿಸಿ ಇಲ್ಲಿ ಬಂದು ತಂಗಲು ಹಣ ಕೊಟ್ಟು ಬಸ್, ಟ್ರೈನ್ಗೆ ದುಡ್ಡು ಖರ್ಚು ಮಾಡಿಸುವುದು ತರವಲ್ಲ. ಕೂಡಲೇ ಈ ಆದೇಶವನ್ನ ಹಿಂಪಡೆದು ಆಯಾ ಜಿಲ್ಲೆಗಳಲ್ಲೇ ಅಭ್ಯರ್ಥಿಗಳು, ಪರೀಕ್ಷಾರ್ಥಿಗಳು ಪರೀಕ್ಷೆ ಬರೆಯುವಂತಾಗಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಆನೇಕಲ್ ಬಳಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಪ್ರತಿದಿನ ರಾತ್ರಿ ರೈತರ ತೋಟಗಳಿಗೆ ಕಾಡಾನೆಗಳು ದಾಂಗುಡಿ ಇಡ್ತಾ ಇದ್ದು ಅನ್ನದಾತರು ನಿತ್ಯ ರೋಸಿ ಹೋಗಿದ್ದಾರೆ. ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ರೈತರು ಆನೇಕಲ್ ಪಟ್ಟಣದ ಅರಣ್ಯ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದರು. ತೋಟಗಳಿಗೆ ಕಾಡಾನೆಗಳು ಲಗ್ಗೆ ಇಡ್ತಾ ಇರೋದ್ರಿಂದ ರೈತರು ಬೆಳೆದ ಟೊಮೆಟೊ, ಹುರುಳಿಕಾಯಿ, ಬಾಳೆ ಬೆಳೆಗಳು ನಾಶವಾಗ್ತಾ ಇದೆ. ಇತ್ತ ಸರ್ಕಾರದಿಂದಲೂ ಬೆಳೆದ ಬೆಳೆಗೆ ಪರಿಹಾರ ಕೊಡ್ತಿಲ್ಲ ಅಂತ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಾಡಾನೆಗಳನ್ನ ನಾಡಿನತ್ತ ಬರದ ಹಾಗೆ ತಡೆಯಬೇಕು. ಜೊತೆಗೆ 24 ಗಂಟೆ ಆನೆ ಕಾವಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ನಿಯೋಜಿಸಬೇಕು. ಈ ಮೂಲಕವಾಗಿ ಕಾಡಾನೆಗಳ ಹಾವಳಿ ತಡೆಯದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ.